ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು 3 ರೀತಿಯಾದಂಥ ಸಾರನ್ನು ಇಲ್ಲಿ ಮಾಡಿ ತೋರಿಸಿದ್ದೀನಿ. 2 ಬೇಳೆ ಸಾರು ಹಾಗೆ 1 ಉಂಡಿ ಸಾರು. ಇದು 3 ಬಹಳನೇ ಈಸಿ ಆಗಿದಾವು, ಆಮೇಲೆ ಅಷ್ಟು ರುಚಿಯಾಗಿದ್ದಾವೆ. ಬರ್ರಿ ಹೆಂಗೆ ಮಾಡಿದೆ ಅಂತ ಹೇಳಿ ತೋರಿಸ್ತೀನಿ. ಎಲ್ಲೋಡ್ರು ನಾನು 1 ಬಟ್ಲಷ್ಟು ಇಲ್ಲಿ ಈ ಬಟ್ಲಲ್ಲಿ 1 ಬಟ್ಲಷ್ಟು ತೊಗರಿಬೇಳೆನ ತೊಗೊಂಡಿನಿ. ತೊಗರಿಬೇಳೆಗೆ ನಾನು ಒಂದು ಈಗ ಹುಳಿಗೆ ಎಷ್ಟು ಬೇಕೋ ಅಷ್ಟು, ನಾನು ಇಲ್ಲಿ ಹುಣಸೆ ಹಣ್ಣು ಹಾಕೋಂಗಿಲ್ಲ, ಹುಳಿ ಎಷ್ಟೇ ನಾನು ಟೊಮೆಟೊ ಹಣ್ಣು ಅಷ್ಟೇ ಹಾಕಿದ್ದೀನಿ. 2 ರಿಂದ 3 ಟೊಮೆಟೊ ಹಣ್ಣನ್ನು ನಾನಿಲ್ಲಿ ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡಿನಿ. ಕರಿಬೇವು ಮತ್ತು ಬೆಳ್ಳುಳ್ಳಿ ಅದ್ರಾಗ ಹೆಚ್ಚು ಹಾಕ್ಕೊಂಡು ನಾನು 2 ವಿಶಿಲನ್ನು ಕೂಗಿಸ್ಕೊಂಡಿನಿ. ಅದನ್ನು ಚೆನ್ನಾಗಿ ನಾನು 2 ವಿಶಿಲ್ ಆದಮೇಲೆ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡೆ. ನಾನು ಬೇಳೆ, ಟೊಮೆಟೊ ಹಣ್ಣು, ಬೆಳ್ಳುಳ್ಳಿ ಎಲ್ಲ ಇರ್ತಲ್ಲ, ಅದು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದಕ್ಕೆ ನಾನೀಗ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೋಬೇಕು. ಹಾಗೆ ಅರಿಶಿನ ಪುಡಿ ನಾನು ಮನೇಲೇ ರೆಡಿ ಮಾಡಿರುವಂಥ ಸಾಂಬಾರು ಪೌಡ್ರು. ನಿಮಗೆ ಈ ಸಾಂಬಾರು ಪೌಡ್ರದ್ದು ಇದು ರೆಸಿಪಿ ಬೇಕಂದ್ರೆ ನಿಮ್ಗೆ ಹಿಂದೆ ವಿಡಿಯೋದೊಳಗೆ ನಿಮಗೆ ಸಿಗ್ತೈತಿ, ಸರ್ಚ್ ಮಾಡಿದ್ರೆ. ಭಾಳನೇ ಟೇಸ್ಟಿಯಾಗಿ ಬಂದೆ ಸಾಂಬಾರು ಪೌಡ್ರು. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಅದನ್ನ. ಅದನ್ನಿಷ್ಟು ಹಾಕಿ ನಾನು ಈ ಕಡೆ ಒಗ್ಗರಣೆ ಹಾಕ್ಕೊಳಕೊಂತೀನಿ. ಸಾಸಿವೆ, ಜೀರಿಗೆ ಮತ್ತು ಕರಿಬೇವು. ಇಲ್ಲಿ ನಾನು ಬೆಳ್ಳುಳ್ಳಿನ ಬೆಳೆಗೆ ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಇಲ್ಲಿ ಬೆಳ್ಳುಳ್ಳಿ ಹಾಕಿಲ್ಲ. ಇಷ್ಟಾದರೆ ಸಾಕು, ಭಾಳ ರುಚಿ ಆಗುತ್ತೆ ನಮ್ಮ ಸಾರು. ಆಮೇಲೆ ಇದಕ್ಕೆ ಇನ್ನೊಂದು ಭಾಳ ಟೇಸ್ಟ್ ಕೊಡುವಂಥದ್ದಂದ್ರೆ ಇದು, ನಾನು ಹಸಿ ಕೊಬ್ಬರಿ ತೊಗೊಂಡಿನಿ ಇಲ್ಲಿ, ಹಾಗೆ ಒಂದು ಅರ್ಧ ಈರುಳ್ಳಿ ತೊಗೊಂಡಿನಿ, ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ. ಇದನ್ನೇನು ಮಾಡ್ತೀನಿ ನಾನು ಲಾಸ್ಟಿಗೆ ಕೊತ್ತಂಬರಿ ಹಾಕ್ತೀನಿ. ಈಗ ಕೊಬ್ಬರಿ ಮತ್ತು ಹಸಿ ಕೊಬ್ಬರಿ ಮತ್ತು ಹಸಿ ಈರುಳ್ಳಿ ಎರಡನ್ನೂ ಚೆನ್ನಾಗಿ ನಾನು ಕೈಲಿ ಕಿವುಚಿದ್ದೀನಿ. ಅಂದ್ರೆ ಅದ್ರದ್ದು ಕೊಬ್ಬರಿದು ರಸ ಈರುಳ್ಳಿ ಹಿಡ್ಕೊತೈತಿ. ಆಮೇಲೆ ನಾವು ಇದು ಸಾರು ಕುದಿಯೋಬೇಕಾದ್ರೆ ಇದನ್ನ ಹಾಕ್ಬಿಟ್ರಂತೂ ಇದ್ರ ಟೇಸ್ಟ್ ಬೇರೆ ಆಗಿಬಿಡ್ತೈತಿ, ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತೈತಿ. ಒಂದು ಸರ್ತಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ರಿ. ಮೇಲೆ ಇದನ್ನು ಹಾಕೋದ್ರಿಂದ ಭಾಳ ರುಚಿಕರವಾದಂಥ ನಮಗೆ ಬೇಳೆ ಸಾರು ರೆಡಿ ಆಗುತ್ತೆ. ಇದು ಒಂದು ಇದೊಂದು ಬೇಳೆ ಸಾರು ನನಗೆ ನಿಮ್ಗೆ ತೋರಿಸಿದೆ. ಬರ್ರಿ ಇನ್ನೊಂದು ನಾನು ನಿಮ್ಗೆ ಬೇಳೆ ಸಾರನ್ನು ತೋರಿಸ್ಕೊಡ್ತೀನಿ. ಅದು ಸಿಂಪಲ್ಲಾಗಿ ಐತಿ, ಅಷ್ಟೇ ರುಚಿಯಾಗೂ ಬರ್ತೈತಿ. ಆಮೇಲೆ ತಿಳಿ ಸಾರಾಗಿರ್ತೈತಲ್ಲ, ಕುಡಿಯೋದಕ್ಕೂ ಭಾಳ ಬಿಸಿಯಾಗಿ ರಸಮ್ ರೀತಿ ಕುಡಿಯೋದಕ್ಕೂ ಭಾಳನೇ ಟೇಸ್ಟಿಯಾಗಿರ್ತೈತಿ ಈ ಸಾರು. ಇಲ್ಲಿ ನೋಡ್ರಿ, ನಾನು ಆವಾಗಲೇ ತೊಗೊಂಡಿದ್ನಲ್ಲ ಅದೇ ಬಟ್ಲಿಂದ ನೋಡ್ರಿ, ನಾನು ಅರ್ಧ ಮುಕ್ಕಾಲು ಬಟ್ಲಷ್ಟು ನಾನಿಲ್ಲಿ ಬೇಳೆನ ತೊಗೊಂಡಿದ್ದೀನಿ. ಅಂದರೆ ನಿಮ್ಗೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದ್ರೆ ಒಂದು ಸ್ವಲ್ಪ ಬೇಳೆನ ಕಡಿಮೆ ಹಾಕೋರಿ, ದಪ್ಪ ಬೇಕಂದ್ರೆ ಒಂದು ಸ್ವಲ್ಪ ಬೇಳೆನ ನೀವು ಜಾಸ್ತಿ ಹಾಕೋಬೋದು. ಇಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ಒಂದು 4 ರಿಂದ 5 ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ, ನಡುಕ್ಕೆ ಅದನ್ನು ಕಟ್ ಮಾಡಿ ಮಧ್ಯಕ್ಕೆ ಸೀಳ್ಕೊಂಡು ಟೊಮೆಟೊ ಹಣ್ಣು ಮತ್ತು ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಇಷ್ಟು ನಾನು ಇದಕ್ಕೆ ಹಾಕ್ಕೊಂಡಿನಿ. ಇದಕ್ಕೆ ನಾನು ಅರಿಶಿನ ಪುಡಿ, ಮಸಾಲೆ ಪುಡಿ ಮತ್ತು ಉಪ್ಪು ಇಷ್ಟೂ ನಾನು ಇದಕ್ಕೆ, ಆಮೇಲೆ ಎಣ್ಣೆ ಇಷ್ಟೂ ಇದಕ್ಕೆ ನಾನು ಹಾಕಿ ಒಂದು 2 ವಿಶಿಲನ್ನು ನಾನು ಕೂಗಿಸ್ಕೊತೀನಿ. ಪೂರ್ತಿನೇ ಇದಕ್ಕೆ ಹಾಕ್ಕೊತೀನಿ. ಆಮೇಲೆ ನಮ್ಗೆ ನೀರು ಎಷ್ಟು ಬೇಕು ಅಷ್ಟು ನೀರನ್ನು ಇಲ್ಲಿ ಹಾಕೋರು. ನೀವು ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೋರಿ, ಇಲ್ಲ ಅಂದ್ರೆ ಕಡಿಮೆ ಹಾಕೋಬೋದು. ಅಂದರೆ ನಾವು ಟೊಮೆಟೊ ಹಣ್ಣು ಎಷ್ಟು ಹಾಕಿರ್ತೀವಿ ಆ ರೀತಿ ಅಷ್ಟು ನಮ್ಗೆ ಹುಳಿಗೆ ಎಷ್ಟು ಬೇಕು ಅಷ್ಟು ನೀರನ್ನು ನಾವು ಹಾಕ್ಕೊಂಡ್ರೆ ಇಲ್ಲಿ ಚೆನ್ನಾಗಿರ್ತೈತಿ. ತೀರಾ ಹುಳಿ ಕಡಿಮೆ ಆದ್ರೆ ಸಾರು ಚೆನ್ನಾಗಾಗಂಗಿಲ್ಲ. ಆಮೇಲೆ ನಾವು ಇಲ್ಲಿ ಹುಣಸೆ ಹುಳಿ ಹಾಕೋಂಗಿಲ್ಲ. ನೀವು ಬೇಕಂದ್ರೆ ಇನ್ನೂ ಸ್ವಲ್ಪ ಹುಳಿ ಬೇಕಂದ್ರೆ ನೀವು ಇದಕ್ಕೆ ಹುಣಸೆ ಹಣ್ಣಿನ ರಸನೂ ನೀವು ಇದಕ್ಕೆ ಹಾಕ್ಕೋಬೋದು. ಆದರೆ ನಾನಿಲ್ಲಿ ಹುಣಸೆ ಹಣ್ಣಿನ ರಸನ ಹಾಕಿಲ್ಲ, ಹಾಗೆ ಮಾಡಾಕೊಂತೀನಿ. ಅಷ್ಟನ್ನು ನಾನು ಹಾಕ್ಕೊಂಡು ಏನು ಮಾಡಿದೆ, ಈಗ ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡಿಕೊಂಡೆ. ಮ್ಯಾಶರ್ ತೊಗೊಂಡು ಚೆನ್ನಾಗಿ ಅದನ್ನು ಟೊಮೆಟೊ ಹಣ್ಣು ಮತ್ತು ಎಲ್ಲ ಮಿಕ್ಸ್ ಆಗಂಗೆ, ಬೇಳೆ ಎಲ್ಲ ಮಿಕ್ಸ್ ಆಗಂಗೆ ಒಂದು ಸ್ವಲ್ಪ ಇದನ್ನು ಮಾಡಿಕೊಂಡೆ, ಮ್ಯಾಶ್ ಮಾಡಿಕೊಂಡೆ. ಇದಕ್ಕೆ ನಾನು ಮತ್ತು ಎಣ್ಣೆ ಕಾಸ್ಕೊಂಡು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಕೋಂಗಿಲ್ಲ ನಾನು ಇದರೊಳಗೆ ಹಾಕಿಲ್ಲ, ಹಾಗಾಗಿ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟಿನಿ. ಸೂಪರಾಗಿರುವಂಥ ರುಚಿಯಾಗಿರುವಂಥ ಈ ಥಂಡಿ ದಿನಕ್ಕಂತೂ ಭಾಳ ಚೆನ್ನಾಗಿರ್ತೈತಿ ಈ ಸಾರು. ನೀವು ಈ ಸಾರನ್ನು ಟ್ರೈ ಮಾಡಿ ನೋಡಿರಿ. ಬಿಸಿ ಅನ್ನಕ್ಕೆ ಹಪ್ಪಳ, ಸಂಡಿಗೆ ಇಲ್ಲ ಉಪ್ಪಿನಕಾಯಿ, ಚಟ್ನಿ ಪುಡಿ ಇದ್ರಂತೂ ಭಾಳನೇ ಟೇಸ್ಟಿಯಾಗಿರುತ್ತೆ. ಬರ್ರಿ ಇನ್ನೊಂದು ಸಾರನ್ನು ನಾನು ನಿಮಗೆಲ್ಲೇ ಮಾಡಿ ತೋರಿಸ್ತೀನಿ. ಇದು ಉಂಡಿ ಸಾರು. ಇದಕ್ಕೇನಂದ್ರೆ ಇದು ಪ್ರೀಮಿಕ್ಸ್ ಪೌಡ್ರ್ ಅಂತ ಹೇಳಂದು ನಾನು ಹಿಂದೆ ಒಂದು ವಿಡಿಯೋದೊಳಗೆ ಹಾಕಿದ್ದೆ. ಒಂದು ಪ್ರೀಮಿಕ್ಸ್ ಪೌಡ್ರ್ ಮಂಚೂರಿ ಅಂತ ಹೇಳಂದು ಮಾಡಿದ್ನಲ್ಲ, ಅದೇ ಪೌಡ್ರನ್ನ ನಾನು ಯಾವುದ್ಯಾವುದಕ್ಕೆ ನಾನು ಬಳಸ್ಬೋದು ಅಂತ ನಾನು ಹೇಳಿದ್ದೆ. ಅದೇ ಪೌಡ್ರನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು, ನಮ್ಮ ಉಂಡೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಪೌಡ್ರನ್ನ ಹಾಕ್ಕೊಳಕೊಂತೀನಿ ಒಂದು ಬಟ್ಲಿಗೆ. ಇದಕ್ಕೆ ನಾನೇನು ಮಾಡ್ತೀನಿ, ಎಷ್ಟು ಉಂಡೆ ಬೇಕೋ ಅಷ್ಟು ಪೌಡ್ರ್ ನಾನು ಇಲ್ಲಿ ಹಾಕ್ಕೊಂಡು, ಇದಕ್ಕೆ ನಾನು ಒಂದಿಷ್ಟು ಸಣ್ಣದಾಗಿ, ನಿಮಗೆ ಎಷ್ಟು ಸಣ್ಣದಾಗಿ ಹೆಚ್ಚೋಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ನಾನು ಈರುಳ್ಳಿನ ಹಾಕ್ಕೋಬೇಕು. ನಾನು ಒಂದು ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿನ ನಾನು ಇಲ್ಲಿ ಹಾಕ್ಕೊಂಡಿನಿ. ಈರುಳ್ಳಿ, ಕೊತ್ತಂಬರಿ ಮತ್ತು ಉಪ್ಪು, ಖಾರ ಇಷ್ಟನ್ನು ಹಾಕಿ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ನಾನು ಇದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ. ಒಂದೇ ಈರುಳ್ಳಿ ತೊಗೊಂಡಿನಿ. ಒಂದೇ ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿನ ಇದಕ್ಕೆ ಹಾಕ್ಕೊಂಡಿನಿ, ಅರ್ಧ ಈರುಳ್ಳಿನ ನಾನು ಒಗ್ಗರಣೆ ಹಾಕಕ್ಕೆ ಇಟ್ಕೊಂಡಿನಿ. ಇಷ್ಟನ್ನು ಇದಕ್ಕೆ ಹಾಕಿ ಸ್ವಲ್ಪ ಮಸಾಲೆ ಪುಡಿನೂ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಉಪ್ಪು, ಖಾರ ಮತ್ತು ಅರಿಶಿನ ಪುಡಿ ಮತ್ತು ಮಸಾಲೆ ಪುಡಿ, ಈರುಳ್ಳಿ, ಕೊತ್ತಂಬರಿ ಇಷ್ಟನ್ನು ನಾನು ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ನಾನು ಕರೆಕ್ಟಾಗಿ ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು, ಕರೆಕ್ಟಾಗಿ ಅಂದರೆ ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು, ಉಂಡೆ ಆಗಬೇಕಲ್ಲ ನಮಗಿದು. ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕದೇ ನಾವು ಈ ರೀತಿ ಉಂಡೆ ಮಾಡಿ ಇಟ್ಕೋಬೇಕು. ನೋಡ್ರಲ್ಲಿ ಎಷ್ಟು ಚೆನ್ನಾಗಿ ಹಾಕೋ ಉಂಡೆ. ಈ ರೀತಿ ನಾವು ಉಂಡಿನ ಮಾಡಿ ಇಟ್ಕೊಂಡ್ರೆ ನಮಗೆ ಒಂದು 10 ರಿಂದ 11 ಉಂಡೆ ಆಗಿದಾವೆ ಫ್ರೆಂಡ್ಸ್ ಅವು. ಇದಕ್ಕೆ ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ಹಿಟ್ಟನ್ನು ಹಂಗೆ ಉಳಿಸ್ಕೊತೀನಿ. ಇದ್ರಾಗ ಅಷ್ಟು ಉಂಡೆ ಮಾಡಲ್ಲ, ಒಂದು ಉಂಡೆ ಆಗೋಷ್ಟು
ಇಲ್ಲಿ ಪೌಡ್ರನ್ನ ಇಟ್ಕೊಂಡೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಹುಣಸೆ ರಸ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ನಾನು ಅದನ್ನ, ಅಂದರೆ ಸಾರು ನಮಗೆ ಸ್ವಲ್ಪ ಗಟ್ಟಿ ಬರಬೇಕಲ್ಲ, ಅದಕ್ಕೋಸ್ಕರ ಒಂದು ಉಂಡೆ ಹಿಟ್ಟನ್ನು ನಾನಲ್ಲಿ ಇಟ್ಕೊಂಡಿನಿ. ಈ ಕಡೆ ಏನು ಮಾಡೀನಿ, ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿನಿ. ಸಾಸಿವೆ ಚಿಟಪಟ ಆದಮೇಲೆ ನಾನಿಲ್ಲಿ ಜೀರಿಗೆ ಹಾಕ್ಕೊಂಡಿನಿ. ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಮಾಡ್ಕೊಳಕೊಂತೀನಿ. ನಾನು ಇದಕ್ಕೆ ಕರಿಬೇವು ಹಾಕ್ಕೊಂಡು ನಂತರ ಈರುಳ್ಳಿನ ಹಾಕ್ಕೊಂಡೆ. ಈರುಳ್ಳಿ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಅಲ್ಲಿನೂ ನಾವು ಉಪ್ಪು ಖಾರ ಹಾಕ್ಕೊಂಡಿರ್ತೀವಿ. ಇಲ್ಲೊಂದು ಸ್ವಲ್ಪ ಉಪ್ಪು ಖಾರ ನೋಡಿ ಹಾಕೋರಿ. ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ, ಅರಿಶಿನ ಪುಡಿ. ಇಲ್ಲಿ ಒಂದು ಸ್ವಲ್ಪ ನಾನು ಮಸಾಲೆ ಪುಡಿನ ಹಾಕ್ಕೊತೀನಿ. ಉಂಡಿಗೂ ಹಾಕಿದ್ದೀವಿ, ಹಾಗೆ ಇಲ್ಲೂ ಒಂದು ಸ್ವಲ್ಪ ಎಲ್ಲನೂ ನಿಮ್ಗೆ ಎಷ್ಟೆಷ್ಟು ಬೇಕಷ್ಟು ಉಪ್ಪು, ಖಾರ, ಅರಿಶಿನ ಪುಡಿ, ಮಸಾಲೆ ಪುಡಿ ಹಾಕಿ ಇದನ್ನು ನಾವೇನು ಹಿಟ್ಟನ್ನು ಕಲಸಿಟ್ಟಿದ್ವಲ್ಲ ನೀರಲ್ಲಿ, ಅದನ್ನು ನಾನು ಇದಕ್ಕೆ ಹಾಕ್ಕೊಂಡೆ. ನಮಗೆ ಎಷ್ಟು ಬೇಕಷ್ಟು ನೀರು, ತೀರಾ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕೋರಿ, ಇಲ್ಲ ಸ್ವಲ್ಪ ತೆಳ್ಳಗೆ ಬೇಕು ಅಂತಂದ್ರೆ ನೀರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೀವು ಇದನ್ನ ಕುದಿಸ್ಕೋಬಹುದು. ಆಮೇಲೆ ನಾವು ಇಲ್ಲಿ ಉಂಡೆ ಹಾಕಿರ್ತೀವಲ್ಲ, ಉಂಡೆ ಹಿಟ್ಟು ಹಾಕಿರ್ತೀವಲ್ಲ, ಅದು ಒಂದು ಸ್ವಲ್ಪ ಗಟ್ಟಿಯೇ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ನಾನು ರುಚಿ ನೋಡಿದೆ, ಸ್ವಲ್ಪ ಉಪ್ಪು ಖಾರ ಕಡಿಮೆ ಆಗಿತ್ತು, ಹಾಗಾಗಿ ನಾನಿಲ್ಲಿ ಉಪ್ಪು ಖಾರನ ಹಾಕ್ಕೊಂಡೆ. ಅದೇ ಹಿಟ್ಟನ್ನು ಒಂದೇ ಒಂದು ಸ್ಪೂನಷ್ಟು ನಾನಿಲ್ಲಿ ಒಣ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕೊತೀನಿ. ನೋಡ್ರಿ ಸಾರು ಕುದಿಯಾಕೆ ಕುಂತಿದ್ದು ನಮ್ಮದು ಚೆನ್ನಾಗಿ. ಅದು ಸಾರು ಕುದಿಬೇಕು. ಕುದಿಯೋ ಹೊತ್ತಿನಲ್ಲಿ ನಾವೇನು ಉಂಡೆ ಕಟ್ಟಿಟ್ಕೊಂಡಿರ್ತೀವಲ್ಲ, ಆ ಉಂಡಿನ ಕುದಿಯೋ ಟೈಮಲ್ಲಿ ಪೂರ್ತಿಯಾಗಿ ಸಾರು ಕುದೀತಾ ಇರಬೇಕು. ಆವಾಗ ನಾವು ಈ ಉಂಡಿನ ಹಾಕ್ಕೋಬೇಕು. ನೋಡ್ರಲ್ಲಿ ಅಷ್ಟು ಉಂಡಿನ ನಾನು ಇದಕ್ಕೆ ಹಾಕಿ ಇದನ್ನು ಆಮೇಲೆ ನೀವು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಪೂರ್ತಿಯಾಗಿ ಮೊದಲಿಗೆ ನಾವನ್ನ ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಇಲ್ಲಿ ನಾವು ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ. ಉಂಡೆ ಮಾಡಿದ್ದು ಸಾರು ಕುದಿಯೋ ಹೊತ್ತಿನಾಗ ಉಂಡೆ ಹಾಕಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡ್ರೆ ನಮ್ಮ ರುಚಿಕರವಾದಂಥ ಉಂಡೆ ಸಾರು ಖಾರವಾಗಿ ರುಚಿಯಾಗಿ ಆಮೇಲೆ ಹುಳಿಯಾಗಿ ಚೆನ್ನಾಗಿ ಬಂದಿರ್ತೈತಿ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮೂರು ಸಾರು ಚೆನ್ನಾಗಿರೋವದವು, ಒಳ್ಳೆ ಸೂಪರಾಗಿ ಟೇಸ್ಟಿಯಾಗಿ. ಈ ಥಂಡಿಗಾಲಕ್ಕಂತೂ ಭಾಳನೇ ಚೆನ್ನಾಗಿರ್ತವೆ. ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿರಿ. ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.